ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಓಂ ಸಾಯಿ ಧ್ಯಾನ ಮಂದಿರ. ಗುರು ಪೂರ್ಣಿಮಾ ದಿನಾಂಕ 10/7/2025 ಗುರುವಾರ ಬೆಳಗ್ಗೆ 6 ಗಂಟೆಗೆ ಕಾಕಡರಾತಿ, ಬೆಳಗ್ಗೆ 6:30 ಗಂಟೆಗೆ ಮಹಾರುದ್ರಾಭಿಷೇಕ, 7:30 ಗಂಟೆಗೆ ಪುಷ್ಪಾಭಿಷೇಕ, ಬೆಳಗ್ಗೆ 8:30 ಗಂಟೆಗೆ ಸತ್ಯನಾರಾಯಣ ಪೂಜೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ವನೆಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮೆ ದಿನದಂದು ಶನಿ ದೋಷ ನಿವಾರಣಾರ್ಥಕವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಯಶಸ್ವಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಮಹಾಪ್ರಸಾದ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಹಾದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ರಾಯಚೂರು ನಗರದ ರೈಲು ನಿಲ್ದಾಣ ಮತ್ತು ವಿವಿಧ ಪ್ಲಾಟ್ಫಾರಂಗಳಲ್ಲಿ ಶುಕ್ರವಾರ ದಕ್ಷಿಣ ಮಧ್ಯ ರೈಲ್ವೆಯ ಗುಂತಕಲ್ ವಿಭಾಗದ ರಾಯಚೂರು ರೈಲ್ವೆ ಸ್ಟೇಷನ್ ಸಲಹಾ ಸಮಿತಿ ಸದಸ್ಯರು ಸಂಚರಿಸಿ ವೀಕ್ಷಣೆ ಮಾಡಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ರೈಲು ನಿಲ್ದಾಣದ ಪ್ರಬಂಧಕರ ಜೊತೆ ಸಭೆ ನಡೆಸಿ ಜುಲೈ 4ರ ಶುಕ್ರವಾರ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸಲಹಾ ಸಮಿತಿ ಸದಸ್ಯರು ವೀಕ್ಷಣೆ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ನಡೆಯುತ್ತಿರುವ ಕಾಮಗಾರಿ, ಅಲ್ಲಲ್ಲಿ ಕಿತ್ತು ಹೋಗಿರುವ ಟೈಲ್ಸ್ಗಳು, ಇನ್ನು ಕೆಲವೆಡೆ ಹಾಕಿರುವ ಟೈಲ್ಸ್ಗಳು ಸಡಿಲಗೊಂಡಿರುವುದು, ಪ್ಲಾಟ್ಫಾರಂಗಳಲ್ಲಿನ ಅಸ್ವಚ್ಛತೆ, ಕೆಟ್ಟು ಹೋಗಿರುವ ಲಿಫ್ಟು, ವಿಕಲಚೇತನರಿಗಾಗಿ ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಗುರುತಿಸಿದರು. ರೈಲ್ವೆ ನಿಲ್ದಾಣವನ್ನು ಶುಚಿಗೊಳಿಸಲು ಇರುವ 3 ಯಂತ್ರಗಳಲ್ಲಿ 2 ದುರಸ್ತಿಯಲ್ಲಿದ್ದು ಒಂದೇ ಕಾರ್ಯ ನಿರ್ವಹಿಸುತ್ತಿದೆ. ರಿಪೇರಿಯಲ್ಲಿರುವ ಯಂತ್ರಗಳನ್ನು ಸರಿಪಡಿಸಲು ಸಭೆಯಲ್ಲಿ ತಿಳಿಸಿದರು. ಪ್ರಯಾಣಿಕರ ಅನುಕೂಲಕ್ಕಾಗಿ ಇರುವ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಯಿತು. ಲಗೇಜ್ ರೂಮ್, ಮಹಿಳಾ ವಿಶ್ರಾಂತಿ ಗೃಹ ಸೇರಿದಂತೆ ರೈಲು ನಿಲ್ದಾಣದಲ್ಲಿರುವ ವಿವಿಧ ವಿಭಾಗಗಳ ಕಾರ್ಯಾಲಯಗಳನ್ನು ವೀಕ್ಷಣೆ ಮಾಡಿ ನಂತರ ಸ್ಟೇಷನ್ ಪ್ರಬಂಧಕರೊಂದಿಗೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸದಸ್ಯರು ಪ್ರಬಂಧಕರಿಗೆ ಹಲವು ಸಲಹೆ ಸೂಚನೆಗಳನ್ನು ಕೊಟ್ಟರು. ನಿಲ್ದಾಣದಲ್ಲಿ ಸ್ವಚ್ಛತೆ ಮುಖ್ಯ, ಅದೇ ರೀತಿಯಾಗಿ ವಿಕಲಚೇತನರಿಗಾಗಿ ಇರುವ ವಿದ್ಯುತ್ ಚಾಲಿತ ವಾಹನವನ್ನು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕೆಂದು ಗಮನ ತರುತ್ತಿದ್ದಂತೆ ಈಗಾಗಲೇ ಈ ವಾಹನ ನಿರ್ವಹಣೆಗಾಗಿ 3 ಬಾರಿ ಟೆಂಡರ್ ಕರೆದರೂ ಯಾರಿಂದಲೂ ಪ್ರತಿಕ್ರಿಯೆ ಬಂದಿಲ್ಲ. ಹಾಗಾಗಿ ಅದರ ಬದಲು ವಿಕಲಚೇತನರಿಗಾಗಿ ತಳ್ಳುವ ವಾಹನದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಅದರ ಸದುಪಯೋಗವನ್ನು ಪ್ರಯಾಣಿಕರು ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದರು.